ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೆ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿವಿ ಮೇಲೆ ಹೂ ಅಭಿಯಾನ ಶುರು ಮಾಡಿದೆ. ನಿನ್ನೆ ಬಜೆಟ್ ಮಂಡನೆ ವೇಳೆ ಕಿವಿ ಮೇಲೆ ಚೆಂಡು ಹೂ ಬಿಟ್ಟಿದ್ದ ಕೈ ಶಾಸಕರು ಇಂದು ಬೆಳಗಿನ ಜಾವ ಕಿವಿ ಮೇಲೆ ಹೂ ಎಂಬ ಪೋಸ್ಟರ್ ಅಭಿಯಾನ ಆರಂಭಿಸಿದ್ದಾರೆ. ಬೆಂಗಳೂರು, ಮಂಗಳೂರು ಸೇರಿದಂತೆ ವಿವಿಧ ಕಡೆ ಅಭಿಯಾನ ಶುರು ಮಾಡಲಾಗಿದೆ. ಕೇಸರಿ ಸೇನೆ ಬಿಜೆಪಿಯೇ ಭರವಸೆ ಅಂತ ಪೋಸ್ಟರ್ ಅಂಟಿಸಿತ್ತು. ಅದೇ ಪೋಸ್ಟರ್ಗಳ ಮೇಲೆ ಕಿವಿ ಮೇಲೆ ಹೂ ಎಂಬ ಪೋಸ್ಟರ್ ಅಂಟಿಸಲಾಗಿದೆ. ಭರವಸೆ ಭರವಸೆ ಬುರುಡೆ ಭರವಸೆ ಅಂತ ವ್ಯಂಗ್ಯ ಮಾಡಲಾಗಿದೆ. ಮಂಡ್ಯ ಚುನಾವಣಾ ಅಖಾಡಕ್ಕೆ ಬಿವೈ ವಿಜೇಂದ್ರ ಎಂಟ್ರಿ ಕೊಡುವಂತ ಲಕ್ಷಣ ಗೋಚರಿಸ್ತಾ ಇದೆ. ಮಂಡ್ಯ ಬಿಜೆಪಿ ನಾಯಕರ ಜೊತೆ ವಿಜೇಂದ್ರ ಸಭೆಯನ್ನು ನಡೆಸಿದ್ದಾರೆ. ಕೆಆರ್ಪೇಟೆ ಉಪಚುನಾವಣೆಯಲ್ಲಿ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದೇ ಮಾಸ್ಟರ್ ಪ್ಲಾನ್ ನಿಂದ ಕೆಸಿ ನಾರಾಯಣಗೌಡ ಗೆದ್ದು ಬೀಗಿದ್ರು. ಮಂಡ್ಯದಲ್ಲಿ ಮೊದಲ ಬಾರಿಗೆ ಕಮಲ ಖಾತೆಯನ್ನ ತೆರೆದಿತ್ತು. ಸೊ ಉಪಚುನಾವಣೆಯಲ್ಲಿ ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯೋಕೆ ವಿಜೇಂದ್ರ ತಂತ್ರವನ್ನ ಹಿಡಿದಿತ್ತು, ಅದೇ ರೀತಿಯಾಗಿ ಈಗ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಮತದಾರರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ವಿಜೇಂದ್ರ ಮುಂದಾಗ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಜೆಡಿಎಸ್ನಿಂದ 2 ಕಾಲು ಹೊರಗಿಟ್ಟಿರುವ ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ಈಗ ಬಹಿರಂಗವಾಗಿಯೇ ದಳ ನಾಯಕರ ವಿರುದ್ಧ ಹರಿಹಾಯಲು ಶುರು ಮಾಡಿದ್ದಾರೆ. ಅದರಲ್ಲೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಜೋಗಿಕೊಪ್ಪಲು ಗ್ರಾಮದಲ್ಲಿ ಮಾತಾಡಿದ ಅವರು ರೇವಣ್ಣರನ್ನ ರಾವಣನಿಗೆ ಹೋಲಿಕೆ ಮಾಡಿದ್ದಾರೆ. ಕಾರ್ಯಕರ್ತರು, ಅಭಿಮಾನಿಗಳು ಕುಟುಂಬಕ್ಕಿಂತಲೂ ಹೆಚ್ಚು ಗಟ್ಟಿ ತಳಪಾಯ ಹಾಕೊಂಡು ಮುಂದಿನ ನಿರ್ಧಾರ ತಿಳಿಸ್ತೇನೆ, ಮತ್ತೆ ವಿಧಾನಸೌಧಕ್ಕೆ ಹೋಗಿಯೇ ಹೋಗ್ತೇನೆ ಅಂತ ಹೇಳಿದರು. ಗಟ್ಟಿ ತಳಪಾಯ ಹಾಕಿಕೊಂಡೇ ಅನೌನ್ಸ್ ಮಾಡಬೇಕಲ್ವಾ? ಅದರಿಂದ ಗಟ್ಟಿ ತಳಪಾಯ ಹಾಕೊಳ್ಳಿಕ್ಕೆ ನಾನು ಮತ್ತೆ ವಿಧಾನಸಭೆಗೆ ಹೋಗ್ತೀನಿ, ನಿಮ್ಮೆಲ್ಲರ ವಿಶ್ವಾಸ ಇದೆ, ಪ್ರೀತಿ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮದು ಕೂಡ ಇದೆ. ಇಂಥವ್ರಿಗೆ ಹಿಂಗೆ ಅನ್ಯಾಯ ಆಯ್ತಲ್ಲ ಅಂತಕ್ಕಂಥ ನೋವು ನಿಮ್ಮನ್ನೂ ಕಾಡ್ತಾ ಇದೆ, ನಿಮಗೂ ಕಾಡ್ತಾ ಇದೆ ಅಂತೇಳಿ ಶಿವಾಜಿ ಪ್ರತಿಮೆ ಅನಾವರಣಕ್ಕೆ ಆ ವಿಚಾರದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಜಾರಕಿಹೊಳಿ ಮಧ್ಯೆ ಪ್ರತಿಷ್ಠೆಯ ಸಮರ ಆರಂಭವಾಗಿದೆ. ಐತಿಹಾಸಿಕ ರಾಜಹಂಸಗಡ ಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ. ಸರ್ಕಾರಿ ಕಾರ್ಯಕ್ರಮವನ್ನು ಖಾಸಗಿ ಕಾರ್ಯಕ್ರಮ ಮಾಡಲಿಕ್ಕೆ ಹೆಬ್ಬಾಳ್ಕರ್ ಯತ್ನಿಸಿದ್ದಾರೆ. ಚುನಾವಣೆ ಹೊತ್ತಲ್ಲಿ ಸರ್ಕಾರಿ ಯೋಜನೆಯನ್ನ ತನ್ನದೆಂದು ಬಿಂಬಿಸಿಕೊಳ್ಳಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಮಾಡಲಿಕ್ಕೆ ಯತ್ನಿಸಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಸೇರಿ ಇತರ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ರಾಜಹಂಸಗಡದಲ್ಲಿ ರಮೇಶ್ ಜಾರಕಿಹೊಳಿ, ಚನ್ನರಾಜ್ ಹಟ್ಟಿಹೊಳಿ ಮುಖಾಮುಖಿಯಾಗಿದ್ರು. ರಸ್ತೆಯಲ್ಲಿ ಒಂದೇ ಕಾರು ಹೋಗುವಷ್ಟು ಜಾಗ ಇತ್ತು. ಕೊನೆಗೆ ಚನ್ನರಾಜ್ ಹಟ್ಟಿಹೊಳಿ ಕಾರು ಹಿಂದಕ್ಕೆ ತೆಗೆದುಕೊಂಡರು. ಆಗ ಇಬ್ಬರ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಮತದಾರರು ಪ್ರಜ್ಞಾವಂತರಾಗ್ತಿದ್ದಾರೆ. ಕೆಲಸ ಮಾಡದ ನಾಯಕರು ಕೊಡುವ ಗಿಫ್ಟ್ಗಳನ್ನು ಪಡಿತಾ ಇಲ್ಲ. ತುಮಕೂರು ಜಿಲ್ಲೆಯ ಗುಬ್ಬಿ ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಶಿವರಾತ್ರಿ ಪ್ರಯುಕ್ತ ಮದಲಾಪುರದಲ್ಲಿ ಕುಕ್ಕರ್ ನೀಡ್ತಾ ಇದ್ರು. ಆದರೆ ಕುಕ್ಕರ್ ಹಂಚ್ತಾ ಇದ್ದ ಶ್ರೀನಿವಾಸ್ ಸಂಬಂಧಿಗೆ ಮುಖಭಂಗವಾಗಿದೆ. ನಿಮ್ಮ ಕುಕ್ಕರು ಬೇಡ, ನೀವು ಬೇಡ, ನಿಮಗೆ ಮನೆ ಕೊಡೋಕ್ಕಾಗಿಲ್ಲ. 20 ವರ್ಷ ಶಾಸಕರಾಗಿದ್ರು ನಮಗೆ ಮನೆ ಕೊಟ್ಟಿಲ್ಲ. ನಾವು ಎದೆ ಮೇಲೆ ಕುಮಾರಸ್ವಾಮಿ ಹಚ್ಚೆ ಹಾಕಿಸ್ಕೊಂಡಿದ್ದೇವೆ, ಅವರಿಗೇ ಮತ ಹಾಕೋದು ಅಂತ ಗಂಗಾಧರ್ ಎಂಬಾತ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಕೊಲೆಗೆ ಸುಪಾರಿ ನೀಡಿದ್ದಂಥ ಪ್ರಕರಣ ಎಲ್ಲರನ್ನೂ ಕೂಡ ದಂಗಾಗಿಸಿತ್ತು. ಲೀಕ್ ಆಗಿದ್ದಂಥ ಆಡಿಯೋದಿಂದಾಗಿ ಶಾಸಕ ಸತೀಶ್ ರೆಡ್ಡಿ ಪ್ರಾಣ ಉಳಿದಿದೆ. ಬಂಧಿತ ಆರೋಪಿ ಆಕಾಶ್ ನೀಡಿದಂಥ ಮಾಹಿತಿಯನ್ನ ಬೈರೇಶ್ ನೇರವಾಗಿ ಶಾಸಕರ ಆಪ್ತನೋರ್ವನ ಬಳಿ ಹೇಳಿದ್ದಾರೆ. ಇದರಿಂದಾಗಿ ಸತೀಶ್ ರೆಡ್ಡಿ ಬಚಾವಾಗಿದ್ದಾರೆ. ಲೀಕ್ ಆಗಿರುವಂಥ ಆಡಿಯೋದಲ್ಲಿ ಇನ್ನೊಂದು ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದ್ದು, ಶಾಸಕರನ್ನ ಕೊಲೆ ಮಾಡಲಿಕ್ಕೆ 2 ಕೋಟಿ ಡೀಲಿಂಗ್ ನಡೆಸಲಾಗಿದೆ. ಅದನ್ನು ಫಸ್ಟ್ ನೋಡಿದ್ವಿ. ಬೆಳಗಿನ ಜಾವವೇ ಶಾಸಕ ಸತೀಶ್ ರೆಡ್ಡಿ ಕೊಲೆ ಮಾಡಲಿಕ್ಕೆ ಸ್ಕೆಚ್ ಅನ್ನ ತಯಾರಿಸಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕರ ಆಗು ಹೋಗುಗಳ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಆಕಾಶ್ ಹಾಗೂ ಆತನ ಗ್ಯಾಂಗ್ ಪಡೆದಿತ್ತು. ಸತೀಶ್ ರೆಡ್ಡಿ ದಿನಚರಣೆಯನ್ನ ಗಮನಿಸಿ ಎಷ್ಟು ಗಂಟೆಗೆ ಎಲ್ಲೆಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಎನ್ನುವುದನ್ನ ತಿಳಿದುಕೊಂಡಿದ್ರು. ಬೆಳಗಿನ ಜಾವ 3 ಗಂಟೆಗೆ ಸತೀಶ್ ರೆಡ್ಡಿ ಎಲ್ಲಿ ಹೋಗುತ್ತಾರೆ ಎನ್ನುವುದನ್ನ ಪ್ರಮುಖವಾಗಿ ಗಮನಿಸಿದ್ರಂತೆ. ರೋಹಿಣಿ ಸಿಂಧೂರಿ ಸರ್ಕಾರಿ ಅಧಿಕಾರಿ ಸಂಧಾನ ಮಾಡಿಕೊಳ್ಳಲು ಅವರು ನನ್ನ ಸಹೋದ್ಯೋಗಿ ಅಲ್ಲ ಅಂತ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. ಡಿಸೆಂಬರ್ 27ರಂದು ಮಣಿವಣ್ಣನ್ ಬಂದಿದ್ರು, ಅವರ ಸಮ್ಮುಖದಲ್ಲಿ ಮಾತನಾಡಿದ್ರು. ಅಲ್ಲದೆ ಸಿಎಂ ಬೊಮ್ಮಾಯಿ, ಕುಮಾರಸ್ವಾಮಿ ಸೇರಿದಂತೆ ಅನೇಕರ ಬಳಿಗೆ ರೋಹಿಣಿ ಸಿಂಧೂರಿ ಹೋಗಿದ್ರು. ನಾನು ರೋಹಿಣಿ ವಿರುದ್ಧ ಮಾಡಿದ್ದ 6 ಆರೋಪಗಳ ಪೈಕಿ 4 ಸಾಬೀತಾಗಿದೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಡಿಸೆಂಬರ್ 27ನೇ ತಾರೀಕು ನನ್ನ ತುಂಬ ಆತ್ಮೀಯ ಸ್ನೇಹಿತರು ಮುನಿವಣ್ಣ ಅವ್ರು ಬಂದು ರೂಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬನ್ನಿ ಸರ್ ಒಳಗಿಂದ
ಇವ್ರು ಮೇಡಮ್ ಬಂದಿದ್ದಾರೆ ಅಂತ ಹೇಳಿದ್ರು. ಸರಿ ಲಾಬಿಲಿ ಬರ್ತೀನಿ ಸರ್ ಕೂರಿಸಿ ಅಂತೇಳಿ ಹೋಗಿ 2 ಗಂಟೆ ಡಿಸ್ಕಸ್ ಮಾಡಿದ್ರು, ಮಾತಾಡಿದ್ರು. ಅವ್ರಿಗೂ ಅವರ ಮಾಡಿದ್ದಂಥದ್ದು ಅರಿವಾಗಿದೆ. ಅವರೆಲ್ಲ ದೇಶ ಅಂತ ಮ್ಯಾಪಲ್ಲಿ ನೋಡಿಬಿಟ್ಟೆ ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ಆದರೆ ಅವರು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ರೆ ನಂಗೆ ಬೇಸರ ಆಗ್ತಿರ್ಲಿಲ್ಲ. ಕಲಬುರಗಿ ಜಿಲ್ಲೆಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ ಆರಂಭವಾಗಿದೆ. ಬೆಳಗ್ಗೆಯಿಂದ ನಡೆದಿದ್ದಂಥ ಉರುಸ್ ಮುಕ್ತಾಯವಾಗಿದ್ದು ಈಗ ಆರಂಭವಾಗಿರುವಂಥ ಶಿವಪೂಜೆ ಸಂಜೆ 6 ಗಂಟೆವರೆಗೂ ನಡೆಯುತ್ತೆ. ಬೆಳಗ್ಗೆ 15 ಮುಸ್ಲಿಮರು ಉರುಸ್ ಆಚರಣೆಯನ್ನು ಮಾಡಿದ್ರು. ಈಗ 15 ಜನ ಹಿಂದೂಗಳು ಶಿವಪೂಜೆಯನ್ನು ಮಾಡಲಿದ್ದಾರೆ. ಮಂತ್ರಿ ಮಾಲ್ಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದೆ. ಪಾಲಿಕೆ ಅಧಿಕಾರಿಗಳು ಮಂತ್ರಿ ಮಾಲ್ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಪ್ರತಿಷ್ಠಿತ ಮಂತ್ರಿ ಮಾಲ್ 49 ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಈ ಹಿಂದೆ 2 ಬಾರಿ ಬಿಬಿಎಂಪಿಯಿಂದ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗಿತ್ತು. ಇಷ್ಟಾದರೂ ಮಂತ್ರಿ ಮಾಲ್ ಮಾಲೀಕರು ಬುದ್ಧಿ ಕಲ್ತಿರಲಿಲ್ಲ. ಆದ್ರಿಂದ ಪಾಲಿಕೆ ಅಧಿಕಾರಿಗಳು ಮಂತ್ರಿ ಮಾಲ್ ಅನ್ನು ಮುಟ್ಟುಗೋಲು ಹಾಕೊಂಡು ಕಚೇರಿಯಲ್ಲಿರುವ ಚೇರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೀಟಿಂಗ್ ಟೇಬಲ್ಸ್, ಪ್ರಿಂಟರ್ ಅನ್ನ ಪಡೆದು ಲೆಕ್ಕ ಮಾಡಿದ್ರು. ಆದರೆ ಕೋರ್ಟ್ನಲ್ಲಿ ಸ್ಟೇ ಇರೋ ವಿಚಾರ ಗೊತ್ತಾಗಿ ಚಿರಾಸ್ತಿಯನ್ನ ಮುಟ್ಟುಗೋಲು ಹಾಕಿದ್ದ ಸಿಬ್ಬಂದಿ ಈಗ ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಇದೆ ಅಂತ ಜಪ್ತಿ ಮಾಡಿದ ವಸ್ತುಗಳನ್ನು ವಾಪಸ್ ನೀಡಿದ್ದಾರೆ ಪಾಲಿಕೆ ಅಧಿಕಾರಿಗಳು. Notice ಕೊಟ್ಟಿರೋದು ಅಭಿಷೇಕ್. See, they have given to Abhishek, but they have taken PropCare. PropCare has already have taken court stay order, but they have taken all PropCare property. ಸೊ ಈಗ ಸೀಸ್ ಮಾಡಿರುವಂಥದ್ದು PropCare property. ಅದು ನಮ್ಮ ಮಾಲ್ ಮ್ಯಾನೇಜ್ಮೆಂಟ್ ಕಂಪನಿ, ಅದು PropCare different company, Abhishek is a different company. We already have court stay order also, but this is all only high-handed and only to harass us. And the way they have come with the cause with everybody and just done it, so it's only high-handedness because otherwise. ಪ್ರೀತಿ ನಿರಾಕರಿಸಿದ್ಲು ಅಂತ ಕೇಳಿದ ಯುವಕನೊಬ್ಬ ಅಪ್ರಾಪ್ತೆ ಮೇಲೆ ಆಸಿಡ್ ದಾಳಿಯನ್ನು ನಡೆಸಿದಂಥ ಕ್ರೂರ ಘಟನೆ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ನಡೆದಿದೆ. ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಸುಮಂತ್ ಆಸಿಡ್ ಎರಚಿ ಪರಾರಿಯಾಗಿದ್ದ. ಸದ್ಯ ಆರೋಪಿಯನ್ನ ಬಂಧಿಸಲಾಗಿದೆ. ಗಾಯಾಳು ಬಾಲಕಿಯನ್ನ ಕೂಡಲೇ ಕನಕಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಹಾಲಪ್ಪ ಆಚಾರ್ ಸಂತ್ರಸ್ತ ಬಾಲಕಿಯ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಅನಪುರದಲ್ಲಿ ಕಲುಷಿತ ನೀರು ಸೇವಿಸಿ 3 ಸಾವನ್ನಪ್ಪಿದ್ರು. 80 ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಆದ್ದರಿಂದ ಗ್ರಾಮಸ್ಥರು ದೇವಿಯ ಶಾಪದ ಭಯದಿಂದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಭವ್ಯ ಮೆರವಣಿಗೆಯೊಂದಿಗೆ ದೇವಿಯ ಮೂರ್ತಿ ಸ್ಥಾಪಿಸಿದ್ದಾರೆ. ಗ್ರಾಮದಲ್ಲಿ ಚಿಕ್ಕದಾದಂಥ ಕೆರೆಮ್ಮ ದೇವಿಯ ದೇವಸ್ಥಾನವಿತ್ತು. ಅದನ್ನು ದೊಡ್ಡದಾಗಿ ನಿರ್ಮಿಸಲಿಕ್ಕೆ ಜನವರಿ 22ರಂದು ದೇವಸ್ಥಾನ ಡೆಮಾಲಿಷ್ ಮಾಡಲಾಗಿತ್ತು. ದೇವಿಯ ಮೂರ್ತಿಯನ್ನ ಕರೆಪ್ಪ ತಾತ ಮಠದ ಕೋಣೆಯಲ್ಲಿ ಇಡಲಾಗಿತ್ತು. ಗ್ರಾಮಸ್ಥರು ದೇವಿಯ ಮೂರ್ತಿ ಪೂಜೆ ಮಾಡಿರಲಿಲ್ಲ. ಆದ್ದರಿಂದ ಇದೆಲ್ಲ ಸಮಸ್ಯೆ ಆಗಿದೆ ಅಂತ ಭಾವಿಸಿ ಮತ್ತೆ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡಲಾಗಿದೆ. ಸಿಎಂ ತವರು ಕ್ಷೇತ್ರದಲ್ಲಿ ರೌಡಿಗಳಿಗೆ ಬಿಸಿ ಮುಟ್ಟಿಸಲಾಯಿತು. ಶಿಗ್ಗಾವಿಯಲ್ಲಿ ಕಳ್ಳತನ ಕೇಸ್ಗಳು ಹೆಚ್ಚಾಗಿದ್ದಕ್ಕೆ ರೌಡಿ ಪುಂಡ ಪೋಖರಿಗಳಿಗೆ ಎಸ್ಪಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು. ತೆಪ್ಪಗಿದ್ರೆ ಹುಷಾರ್, ಬಾಲ ಬಿಚ್ಚಿದ್ರೆ ಅಷ್ಟೇ, ಸುಮ್ಮನೆ ನಿಂತ್ಕೋ ಅಂತ ಹೇಳಿದ್ರು. ಇಲ್ಲಿ ಬಂದಾಗ ಮಾತ್ರ ಪೊಲೀಸರ ಮುಂದೆ ಕೈ ಕಟ್ಕೊಂಡು ನಿಲ್ಲೋದು, ಹೊರಗೆ ಬಾಲ ಬಿಚ್ಚೋದು ಅಂತ ವಾರ್ನ್ ಮಾಡಿದ್ರು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ತೆರಳುತ್ತಾ ಇದ್ದ ಭಕ್ತರ ಜೊತೆ ಕುಡುಕನೋರ್ವ ಕಿರಿಕ್ ಮಾಡಿದ್ದಾರೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ನಿಂತಿದ್ದ ಕುಡುಕ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಯಾತ್ರೆ ಮಾಡಿ ಅಂತ ಕೇಳ್ತಾ ಇರ್ತಾನೆ. ಶೋಕಿಗೆ ಪಾದಯಾತ್ರೆ ಮಾಡಿ ಭಕ್ತರಿಗೆ ಏನ್ ತೊಂದರೆ ಮಾಡ್ತೀರಾ ಅಂತ ಕಿರಿಕ್ ಮಾಡಿದ್ದಾನೆ. ಪಾದಯಾತ್ರೆ ವೇಳೆ ಮಾರ್ಗ ಮಧ್ಯೆ ಮಲಗಿರುವ ಮಹಿಳೆಯರ ಜೊತೆಗೂ ಕೆಟ್ಟದಾಗಿ ವರ್ತಿಸಿದ್ದಾನೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ಮಹಾದೇವನ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದಾರೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ರಾಜ್ಯದ ಇತರೆ ಶಿವನ ದೇವಾಲಯಗಳಲ್ಲೂ ಕೂಡ ಭಕ್ತರು ಪರಮಾತ್ಮ ದರ್ಶನವನ್ನು ಪಡಿತಾ ಇದ್ದಾರೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಕೇಸರಿ ಶಾಲನ್ನು ಧರಿಸಿ ಶಿವಲಿಂಗದ ದರ್ಶನವನ್ನು ಪಡೆದರು. ವಿಜಯಪುರ ಐತಿಹಾಸಿಕ 770 ಲಿಂಗದ ಗುಡಿ ದೇವಸ್ಥಾನಕ್ಕೆ ಭೇಟಿ ನೀಡಿದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಂಬಿ ಪಾಟೀಲ್, ಸಲೀಂ ಅಹಮದ್, ಸತೀಶ್ ಜಾರಕಿಹೊಳಿ ಕೇಸರಿ ಶಾಲನ್ನು ಧರಿಸಿ ಶಿವನ ದರ್ಶನವನ್ನು ಪಡೆದರು.
ಬೆಂಗಳೂರು ಉತ್ತರ ತಾಲೂಕಿನ ವಡ್ಡರಹಳ್ಳಿಯಲ್ಲಿರೋ ಸಾಯಿ ಮಂದಿರದಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದೆ. ಸಾಯಿಬಾಬಾ ಮೂರ್ತಿ ಬಳಿ ಸುಮಾರು 2 ಗಂಟೆಗಳ ಕಾಲ ಹಾವು ಹೆಡೆಯೆತ್ತಿ ನಿಂತಿತ್ತು. ಶಿವರಾತ್ರಿ ಹಿನ್ನೆಲೆ ಸರ್ಪ ಕಂಡು ಭಕ್ತರು ಪುನೀತರಾದರು. ಇತ್ತೀಚೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸಗಳು ನಡೀತಾನೇ ಇದ್ದಾವೆ. ಇದೀಗ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಪವಿತ್ರ ಕನ್ವಾರಿ ಯಾತ್ರೆಗೆ ಹೊರಟಿದ್ದಂಥ ಭಕ್ತರಿಗೆ ಕಿಡಿಗೇಡಿಯೋರ್ವ ಬಿಯರ್ ಹಂಚಲಿಕ್ಕೆ ಯತ್ನವನ್ನು ಮಾಡಿದ್ದಾನೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ವನ್ಯಜೀವಿ ವಲಯದ ವ್ಯಾಪ್ತಿಗೆ ಬರುವ ಬರಗಿ ಗ್ರಾಮದಲ್ಲಿ ಅಕ್ರಮ ವಿದ್ಯುತ್ ತಂತಿ ಬೇಲಿ ಸ್ಪರ್ಶಿಸಿ ಹೆಣ್ಣು ಕಾಡಾನೆ ಅಸ್ವಸ್ಥಗೊಂಡಿದ್ದು. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪಶುವೈದ್ಯರು ಯಶಸ್ವಿಯಾಗಿ ಹೆಣ್ಣು ಕಾಡಾನೆಯನ್ನು ರಕ್ಷಿಸಿದ್ದಾರೆ. ಬಂಡೀಪುರ ಅರಣ್ಯ ಸಿಬ್ಬಂದಿ ವೈದ್ಯರ ಕಾರ್ಯಕ್ಕೆ ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ ಅಸ್ವಸ್ಥಗೊಂಡಿದ್ದ ಹೆಣ್ಣಾನೆಗೆ ವೈದ್ಯರಿಂದ ನಿರಂತರ ಚಿಕಿತ್ಸೆ ನೀಡಲಾಗಿದ್ದು ಗುಣಮುಖವಾಗಿದೆ. ಸದ್ಯ ಅಧಿಕಾರಿಗಳು ಆನೆಯನ್ನು ಮತ್ತೆ ಕಾಡಿಗೆ ವಾಪಸ್ ಕಳುಹಿಸಿದ್ದಾರೆ. ದಕ್ಷಿಣ ಆಫ್ರಿಕಾದಿಂದ 12 ಚೀತಾಗಳನ್ನು ಇಂದು ಬೆಳಗ್ಗೆ ಮಧ್ಯಪ್ರದೇಶದ ಗ್ವಾಲಿಯರ್ಗೆ ತರಲಾಗಿದೆ. ಬಳಿಕ ಚೀತಾಗಳನ್ನು ಶಿಯೋಪುರ್ ಜಿಲ್ಲೆಯ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಅಲ್ಲಿ ನಿಯಮದಂತೆ ಕ್ವಾರಂಟೈನ್ ಪ್ರದೇಶದಲ್ಲಿ ಬಿಡಲಾಗುತ್ತೆ. 7 ಗಂಡು ಮತ್ತು 5 ಹೆಣ್ಣು ಚೀತಾಗಳನ್ನು ಹೊತ್ತು ವಾಯುಪಡೆಯ ವಿಮಾನವು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಗ್ವಾಲಿಯರ್ ವಿಮಾನ ನಿಲ್ದಾಣದಲ್ಲಿ ಬಂದಿಳಿತು. ಚೊಚ್ಚಲ ಆವೃತ್ತಿಯ ಮಹಿಳೆಯರ ಪ್ರೀಮಿಯರ್ ಲೀಗ್ ಆರ್ಸಿಬಿ ಮಹಿಳಾ ತಂಡಕ್ಕೆ ಸ್ಮೃತಿ ಮಂದಾನಾರನ್ನ ನಾಯಕಿಯಾಗಿ ಆಯ್ಕೆ ಮಾಡಲಾಗಿದೆ. ಆರ್ಸಿಬಿ ಮಹಿಳಾ ತಂಡಕ್ಕೆ ಸ್ಮೃತಿ ಮಂದಾನ ನಾಯಕಿಯಾಗಿ ಆಯ್ಕೆಯಾಗಿರುವ ವಿಚಾರವನ್ನು ಮಾಜಿ ನಾಯಕ ವಿರಾಟ್ ಕೊಹ್ಲಿ, ಹಾಲಿ ನಾಯಕ ಫಾಡ್ ಡುಪ್ಲೆಸಿಸ್ ಆರ್ಸಿಬಿಯ ಅಧಿಕೃತ ಟ್ವಿಟರ್ ಖಾತೆ ಮೂಲಕ ತಿಳಿಸಿದೆ. ಶಿವರಾಜ್ ಕುಮಾರ್ ನರ್ತನ್ ಜೋಡಿ ಮತ್ತೆ ಒಂದಾಗಿದೆ. ಶಿವಣ್ಣ ನರ್ತನ್ ಕಾಂಬಿನೇಷನ್ನ ಹೊಸ ಚಿತ್ರ ಅನೌನ್ಸ್ ಆಗಿದ್ದು, ಚಿತ್ರಕ್ಕೆ ಭೈರತಿ ರಣಗಲ್ಲು ಎಂಬ ಟೈಟಲ್ ಫಿಕ್ಸ್ ಮಾಡಲಾಗಿದೆ. ಈ ಚಿತ್ರ ಮಫ್ತಿಯ ಪ್ರಿಕ್ವೆಲ್ ಆಗಿರಲಿದೆ ಅನ್ನುವಂಥದ್ದು ವಿಶೇಷ.